ಏನಾಯ್ತು ಮಗಳೇ? ಏನಾಯ್ತವ? ಏನು ಹೇಳೋದು? ನಿಜ ಹೇಳಿದ್ರೆ ಇವರೆಲ್ಲ ನಾನು ಆಡ್ಕೋತಾರೆ. ಅದ್ರಲ್ಲಿ ಆ ಪ್ರೇಮಂಗಂತ ವಿಷಯ ಗೊತ್ತಾಗಲೇಬಾರ್ದು. ಹೇಗಾದ್ರೂ ಮ್ಯಾನೇಜ್ ಮಾಡಬೇಕು. ಏನಮ್ಮ, ಏನಿಂದು ಎಷ್ಟು ಪ್ರಶ್ನೆ ಕೇಳ್ತಿದ್ಯಾ? ಯಾಕೆ ನಾನು ವಾಪಸ್ ಬರಬಾರ್ದಿತ್ತಾ? ಅಯ್ಯೋ ಹಂಗಲ್ಲ ಕಣವ. ಅಲ್ಲ, ಅಲ್ಲಿಗೆ ಹೋಗಿದ್ದಲ್ಲ ಏನಾಯ್ತು ಅಂತ. ಯಾಕೆ ವಾಪಸ್ ಬಂದ್ಬಿಟ್ಟಲ್ಲ, ಒಂದಿನ ನಾರಿ ಇದು ಬರೀವಲ್ಲಿ ಗಂಟ ಹೋಗ್ಬಿಟ್ಟು ಅಂತ ಅಷ್ಟೇ ಕಣ್ಮಗಳೇ. ಏನಿಲ್ಲಮ್ಮ, ಅಲ್ಲಿ ಫೋನ್ ಮಾಡಿದೆ ನನ್ನ ಹಸ್ಬೆಂಡ್ಗೆ. ಅಲ್ಲಿ ಅತ್ತೆ ಮಾವ ಯಾರೂ ಇಲ್ಲ ಊರಲ್ಲಿ, ಅವರೆಲ್ಲೋ ಟ್ರಿಪ್ ಹೋಗಿದಾರಂತೆ. ನಾನು ಒಬ್ಬಳೇ ಏನು ಮಾಡಲಿ ಅಲ್ಲಿ? ಅದಕ್ಕೆ ನಮ್ಮ ಮನೆಯವರು ಹೇಳಿದ್ರು ಅಲ್ಲೇ ಇರ್ರಿ ಅಮ್ಮನ ಮನೇಲೇ, ನಾನಿನ್ನ ಸ್ವಲ್ಪ ದಿನ ಬಿಟ್ಕೊಂಡು ಬರ್ತೀನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಅದಕ್ಕೆ ಬಂದೆ. ಓ ಹಂಗ, ಸರಿ ಕಣ್ಮಗಳೇ, ಸರಿ ಹೋಗುವ, ಹೋಗು ರೂಮ್ಗೆ ಹೋಗಿ ರೆಸ್ಟ್ ಮಾಡೋಗುವ. ಹೌದಾ? ನಿನ್ನ ಮುಖ ನೋಡಿದ್ರೆ ಹಂಗೆ ಕಾಣಿಸ್ತಾ ಇಲ್ವಲ್ಲ ನೇತ್ರ? ಇನ್ನೇನು ಕಾಣಿಸ್ತಾ ಇದೆ ನಿನಗೆ? ಸುಮ್ಮನೆ ನಾನು ಕೋಪ ಬರ್ಸ್ಬೇಡ ಅಮ್ಮ, ಅವಳು ಬಾಯಿ ಮುಚ್ಕೊಂಡಿರೋ ಕೇಳು. ಅಯ್ಯೋ ಆ ನಾಯಿಗೆ ಯಾಕೆ ತಲೆ ಕೆಚ್ಕೊಂಡಿ ನೀನು? ಹೋಗು ಹೋಗು, ರೂಮ್ಗೆ ಹೋಗವ. ಆಯ್ತಮ್ಮ, ನಾನು ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೇನೆ. ಹೋಗು ಹೋಗು, ರೆಸ್ಟ್ ಮಾಡು. ಏನು ಬೆಳಗ್ಗೆಯಿಂದ ಒಂದು ನಿಮಿಷ ಟೈಮ್ ಇಲ್ದಂಗೆ ಕೆಲಸ ಮಾಡಿದ್ಯಾ? ರೆಸ್ಟ್ ಮಾಡಬೇಡ್ವಾ? ಹೋಗಪ್ಪ, ಹೋಗು, ರೆಸ್ಟ್ ಮಾಡಿ ಹೋಗು. ಥೂ, ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ. ನನ್ನ ಮಗಳ ವಿಷಯಕ್ಕೆ ಬಂದರೆ ಮಾತ್ರ ನಿನ್ನ ಏನು ಮಾಡ್ತೀನಿ ನೋಡ್ತಾರು. ನೋಡ್ತಾನೆ ಇದೀನಿ ಬಿಡಿಯತ್ತೆ. ಪ್ರೇಮ ಪ್ರೇಮ. ಅಕ್ಕ ಬಂದೆ. ಹುಡುಗಿ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕಲ್ಲ. ಏನಾಗಿರ್ಬೋದು? ಏಯ್ ಪ್ರೇಮ, ಏನಕ್ಕ? ಏನಿಂದು? ಅವಳು ಬಂದರೆ ಬರಲಿ ಬಿಡು. ನೀನು ಯಾಕೆ ಅವಳನ್ನ ಯಾಕೆ ಬಂದೆ ಅಂತ ಕೇಳಕ್ಕೆ ಹೋಗ್ತಿದ್ಯಾ? ಬಂದರೆ ಬರಲಿ ಬಿಡು. ನಿಂಗೂ ಗೊತ್ತಿತ್ತು ತಾನೇ ಅವಳು ಅಲ್ಲಿ ಇರಲ್ಲ, ವಾಪಸ್ ಬರ್ತಾಳೆ ಅಂತ. ಮತ್ತೆ ಯಾಕೆ ಅಕ್ಕ? ನೀನು ಅವಳ ಮುಖ ನೋಡಿದ್ಯಾ ಹಿಂಗಾಗಿತ್ತು ಅಂತ? ಏನೋ ಆಗಿದೆ ಅಕ್ಕ ಅಲ್ಲಿ. ಅತ್ತೆಮ್ಮ ಊರಲ್ಲಿರಲಿಲ್ಲ, ಅದಕ್ಕೆ ವಾಪಸ್ ಬಂದೆ ಅಂತಂದ್ಲು. ಆದರೆ ಅವಳು ಹೋಗಿದ್ದೆ ಅವಾಗ ಬೆಳಿಗ್ಗೆ. ಸಂಜೆ ತನಕ ಏನು ಮಾಡ್ತಿದ್ಲು ಮತ್ತೆ? ನನಗೇನೋ ಡೌಟ್ ಅಕ್ಕ. ಅವರು ಮತ್ತೆ ನಿಮ್ಮ ಮೈದಾ ನಂದೀಶ್ ಅವ್ರಿಗೆ ಅವ್ರ ನಾತಿನ ಮದುವೆ ಮಾಡ್ಕೊಳ್ಳಿಲ್ವಲ್ಲ, ಅದಕ್ಕೆ ಅವ್ರ ಮನೆಯವರು ಚೆನ್ನಾಗಿ ಹೋಗ್ದು ಅವಳ ಮನೆಯಿಂದ ಆಚೆಗೆ ಹಾಕಿರ್ಬೇಕು ಅಂತ ನನಗೇನೋ ಡೌಟು. ಆದರೆ ಅವ್ಳು ಹೇಳ್ಕೊತಾ ಇಲ್ವಲ್ಲ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ಲು ಅಂತ ನನಗೆ ಅನಿಸುತ್ತೆ. ಅಯ್ಯೋ ಹಂಗೆ ಮಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರಂತೆ ಅವಳನ್ನ. ಅತ್ತೆ ಹೇಳೋದಿಲ್ವಾ ನನ್ನ ಮಗಳು ಗಂಡನ ಮನೇಲೂ ರಾಣಿ, ಅಪ್ಪನ ಮನೇಲೂ ರಾಣಿ ಅಂತ? ಹಂಗೆ ಚೆನ್ನಾಗಿ ನೋಡ್ಕೋತಾರಂತೆ ಅವರು. ಅದ್ಯಾಕೆ ಅವ್ರು ಹಂಗೆ ಮಾಡೋರು? ಅಯ್ಯೋ ನಂದೀಶರ್ ಮದುವೆ ಆಗಲಿಲ್ಲ ಅಂದರೆ ಅವರು ಅತ್ತೆ ತಂಗಿ ಮಗಳಂತೆ ಅವಳು. ಅದಕ್ಕೂ ಏನು ಸಂಬಂಧ? ಹಂಗೆಲ್ಲ ಮಾಡಿರಕ್ಕಿಲ್ಲ. ನೀನೇ ಏನೇನೋ ಯೋಚನೆ ಮಾಡ್ತಾಯಿದ್ದಿ. ಬಾಯಿಲಿ ಒಂಚೂರು ನಂಗೆ ಸಹಾಯ ಮಾಡ್ತೀಯಾ ಅಡುಗೆ ಮಾಡೋಕ್ಕೆ? ಹ್ಞೂ ಅಕ್ಕ, ಮಾಡ್ಕೊಡ್ತೀನಿ. ಆಮೇಲೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದನ್ನೇ ಮರ್ತ್ಬಿಟ್ಟೆ ನೋಡು. ಏನು ವಿಷಯ ಪ್ರೇಮ? ಅದೇ ಅಕ್ಕ, ಮನೆಗೆ ಹುಡ್ಕಕ್ಕೆ ಹೋಗ್ಬೇಕು. ನಂದೀಶ್ ಅವರು ಮನೆ ಹುಡ್ಕಕ್ಕೆ ಹೋಗಿದ್ರು ಬೆಂಗಳೂರಲ್ಲಿ. ಒಂದು ಮನೆ ಸಿಕ್ಕಿದೆಯಂತೆ, ಅಡ್ವಾನ್ಸ್ ಎಲ್ಲ ಕೊಟ್ಟು ಬರ್ತಿದ್ದಾರೆ. ನಾಳೆನೇ ಹೊರಡಬೇಕು ಅಂತ ಹೇಳ್ತಿದ್ರು. ಮೋಸ್ಟ್ಲಿ ನಾವು ನಾಳೆನೇ ಹೋಗಬೇಕಾಗುತ್ತೆ ಅನಿಸುತ್ತೆ. ಅಯ್ಯೋ ನಾಳೆನೇ ಹೊಂಟೋತೀರೇ? ಮತ್ತೆ ಯಾವಾಗ ಬರ್ತೀವಿ ವಾಪಸ್ಸು? ಅದೇ ಅಕ್ಕ, ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಬರ್ತೀನಿ ಅವಾಗ. ವಾರ ಬರ್ತೀನಿ ಆಯಿತಾ? ಸರಿ ನಡಿ, ಅದೇನು ಹೆಲ್ಪ್ ಮಾಡುತ್ತೀನಿ. ಸರಿ ಬಾ. ಮಗಳೇ ಯಾಕವ ಒಂಥರ ಇದ್ದೀ ನೀನು? ಏನೋ ಹೇಳ್ತಲ್ಲ ನೀನು ನನ್ನ ಹತ್ರ. ಏನು ಹೇಳವಾ? ಏನಾಯ್ತವ ಅಲ್ಲಿ? ಯಾಕೆ ನಿಮ್ಮ ಮತ್ತೆ ಏನಾರು ಅಂದ್ಲ ಏನು? ಅಮ್ಮ ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಕೇಳಿದ್ನೆ ಕೇಳಿ ನನ್ನ ತಲೆ ತಿಂತಾ ಇದೆಯಾ ನೀನು? ಅಯ್ಯೋ ನೀನು ಸುಳ್ಳು ಹೇಳ್ದೆ ಅಂತ ನನಗೂ ಗೊತ್ತಾಯ್ತದೆ. ನೀನು ಮೂವ ನಾನು, ನನಗೇನು ಅರ್ಥ ಆಗೋದಿಲ್ವಾ? ಅದೇನು ಅಂತ ಹೇಳು, ನಂತವ ಹೇಳೋಕ್ಕೇನವ? ನನಗೆ ಗೊತ್ತು, ನೀನು ಅವ್ರ ಮುಂದೆ ಹೇಳ್ಬೇಕಲ್ಲ ಅಂತ ಹೇಳಿ ನೀನು ಅಷ್ಟ. ಈಗ ಹೇಳು, ಏನಾಯ್ತು ಮಗಳೇ, ಏನಾಯ್ತು ಹೇಳು? ಅಮ್ಮ ಅಮ್ಮ ನೀನು ಹೇಳ್ತಿರೋದೆಲ್ಲ ನಿಜ ಕಣಮ್ಮ. ನನ್ನಲ್ಲಿ ಹೋಗಿ ಏನೇನೋ ಆಗೋಯ್ತಮ್ಮ. ನಾನು ಅನ್ಕೊಂಡೇ ಇರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ. ಏನಾಯ್ತವ? ಅಳ್ಬೇಡ, ಮೊದಲು ನೀನು ಅಳದು ನಿಲ್ಸಿ ನೀನು ಫಸ್ಟು. ಅಳ್ಬೇಡ. ಏನಾಯ್ತು ಹೇಳೀಗ ಸರಿಯಾಗಿ? ಅಮ್ಮ ಏನು ಗೊತ್ತಮ್ಮ, ಅದೇ ಹೇಳಿದ್ನಲ್ಲಮ್ಮ, ನಂದೀಶ್ ಆ ಹುಡುಗಿನ ಮದುವೆ ಆಗಲಿಲ್ವಲ್ಲ, ಆ ಪ್ರಿಯನೂ ಅಲ್ಲೇ ಇದ್ಲಮ್ಮ. ಅತ್ತೆನೂ ಪ್ರಿಯನೂ ಸೇರಿಕೊಂಡು ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರಮ್ಮ. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರಮ್ಮ. ಎಷ್ಟು ಕೆಟ್ಟದಾಗೆಲ್ಲ ಮಾತಾಡಿದ್ರು ಗೊತ್ತಾ? ಅವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದವರು. ಅವಳು ಪ್ರಿಯನ ಮದುವೆ ಆಗಲಿಲ್ಲ ನಮ್ಮ ಒಂದೇ ಒಂದು ಕಾರಣಕ್ಕೆ ಹಿಂಗೆಲ್ಲ ನೆಟ್ಕೊಂಡ್ರು ನನ್ನ ಜೊತೆ ಗೊತ್ತಮ್ಮ. ಆ ಪ್ರಿಯ ಅವಳು ಇವಳು ಅಂತೆಲ್ಲ ನನ್ನ ಬಾಯಿ ಬಂದಂಗೆ ಮಾತಾಡಿದ್ಲಮ್ಮ. ಎಷ್ಟು ಬೇಜಾರಾಯಿತು ಗೊತ್ತಮ್ಮ. ಹತ್ಕೊಂಡು ಬಂದಿದ್ದೀನಿ ನಾನು ಮನೆಯಿಂದ. ಏನು ನಿನಗೆ ಹಂಗೆಲ್ಲ ಮಾತಾಡಿದ್ರಾ? ಏನು ಬಂದಿರೋದು ಅವ್ರಿಗೆ? ಅವ್ನ ಮದುವೆ ಆಗಲಿಲ್ಲ ಅಂದರೆ ನಾನೇನು ಮಾಡೋಣ ಅನ್ಬೇಕಿತ್ತು ನೀನು? ಅಯ್ಯೋ ಅಮ್ಮ, ನಾನು ಹಂಗೆ ಅನ್ನೋದಲ್ಲ. ಅವ್ರು ನನಗೆ ನಿನಗೆ ಇಬ್ಬರಿಗೂ ಸೇರಿಸಿ ಬಾಯಿ ಬಂದಂಗೆ ಬೈದ್ರಮ್ಮ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಅಷ್ಟೇ ಅಲ್ಲಮ್ಮ, ನನಗೆ ಡಿವೋರ್ಸ್ ಬೇರೆ ಕೊಡ್ತಾನಂತೆ. ಆಕಾಶ್ ಹತ್ರ ಮಾತಾಡೋಂಥ ಫೋನಲ್ಲೇ ಮಾತಾಡಿದ್ಲವಳು ಪ್ರಿಯಾ. ಅವರು ನಾನು ಡಿವೋರ್ಸ್ ಕೊಡ್ತೀನಿ, ಎಲ್ಲ ಪೇಪರ್ಸ್ ರೆಡಿ ಮಾಡಿದ್ದೀನಿ ಅಂತ ಮಾತಾಡ್ತಾಯಿದ್ರು. ನನಗೊಂದು ವಾರದಿಂದ ಅವ್ರು ನಾನು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ನಾನೇನೋ ಬ್ಯುಸಿ ಇರ್ಬೋದು, ಅದಕ್ಕೆ ಮಾಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹಂಗೆ ಮಾಡಿದಾರಮ್ಮ. ಅತ್ತೆ ಹಿಂಸೆ ಮಾಡಿ ನಂಗೆ ಡಿವೋರ್ಸ್ ಕೊಡ್ತಾ ಇದ್ದಾರಮ್ಮ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ ಏನಮ್ಮ ಮಾಡೋದೀಗ? ನಿಮ್ಮ ಅಣ್ಣಂಗಾರ ಹೇಳ್ಬೇಕಲ್ವ? ನಿಮ್ಮ ಅಣ್ಣ ನಂದೀಶಂಗೆ ನಿಮ್ಮ ಅಪ್ಪಂಗೆಲ್ಲ ಹೇಳ್ಬೇಕು. ಅವ್ರು ಹೋಗಿ ಮಾತಾಡೋಕಾರೆ ಮಾತಾಡಲಿ. ಡಿವೋರ್ಸ್ ಕೊಟ್ಬಿಟ್ರೆ ಏನು ಮಾಡೋದಂತೆ? ಹೇಗಮ್ಮ ಹೇಳೋದು? ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟು ಹೋಗಿದೆ. ಮೊದಲೇ ಆ ಪ್ರೇಮ ಸಾಯ್ತಾ ಇದ್ದಾಳೆ. ಆ ಪ್ರೇಮ ಜೊತೆಗೆ ಅವಳು ಆ ಸಾವಿತ್ರಿಯನ್ನು ಸೇರ್ಕೊಂಡಿದ್ದಾಳೆ. ಕೊಬ್ಬು ಅಂದ್ಬಿಟ್ಟಿದೆ ಅವಳ ಪ್ರೇಮ ಬಂದಮೇಲೆ ಅವಳಿಗೆ.
ಅವರಿಬ್ಬರ ಮಧ್ಯೆ ನನ್ನ ಅವಮಾನ ಆಗುತ್ತಮ್ಮ ನನಗೆ. ಅದಕ್ಕೆ ನಾನು ಏನೂ ಹೇಳಿಲ್ಲ. ಆದರೆ ಈಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡು ಮಗಳೇ, ಈ ವಿಷಯ ಮುಚ್ಕೊಳ್ಳೋಂಥ ವಿಷಯ ಅಂತೂ ಅಲ್ಲ. ಈಗ ಅವ್ರ ಮುಂದೆ ಅವಮಾನ ಆಗ್ತದೆ ಅಂತ ನೀನು ಮುಚ್ಕೊಂಡು ಕೂತ್ಕೊಂಡ್ರೆ ಈ ಡಿವೋರ್ಸ್ ಕೊಟ್ಟೇ ಬಿಡ್ತಾನೆ. ಆಮೇಲೆ ಏನು ಮಾಡೋಕ್ಕತ್ತದು? ನಿಮ್ಮ ಅಪ್ಪನೇ ಕಳಿಸಿ ಮಾತಾಡೋಂಗೆ ಮಾಡಬೇಕು. ಇಲ್ಲಾಂದರೆ ಮೊದಲು ಒಂದು ಕೆಲಸ ಮಾಡು, ಹೆಂಗಾರ ಮಾಡಿ ನಿನ್ನ ಗಂಡನ ಜೊತೆ ಮಾತಾಡಿ ಅವನ್ನ ನೈಸ್ ಮಾಡಿಕೊಂಡು ನಿನ್ನ ಕಡೆ ಬರೋಂಗೆ ಮಾಡ್ಕೊ. ಅವನಪ್ಪ ನಿನ್ನ ಕಡೆ ಇದ್ದರೆ ಸಾಕು. ನೀನು ಮತ್ತೆ ಆಮೇಲೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಅಯ್ಯೋ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಅವ್ನು ಫೋನೇ ರಿಸೀವ್ ಮಾಡ್ತಿಲ್ಲ ಮಾತಾಡೋಕ್ಕೆ. ಒಂದು ಕೆಲಸ ಮಾಡು, ನೀನು ಬೇರೆ ಫೋನ್ ತಗೋ. ಅವ್ನು ಬೇರೆ ಫೋನ್ ತಗೊಂಡು ಆ ಫೋನಿಂದ ಮಾಡಿ ಹೆಂಗಾರ ಅವನ ಜೊತೆ ಮಾತಾಡೋಂಗೆ ಮಾಡಿಬಿಟ್ಟು ಇದು ಹೆಂಗಾರ ಅವ್ನು ಡಿವೋರ್ಸ್ ಕೊಡ್ದಂಗೆ ಮಾಡ್ಕೊಬಿಡು. ಆಮೇಲೆ ಐತೆ ಅವಳೆ ನಿಮ್ಮ ಅತ್ತೆಗೆ ಆ ಪ್ರಿಯಾ ಅನ್ನೋಳಿಗೂ ಸರಿಯಾಗಿ ಗ್ರಾಚಾರ ಬಿಡ್ಸೋಣ. ಸರಿಯಮ್ಮ, ಹಾಗೆ ಮಾಡ್ತೀನಿ. ಹಾಗಿದ್ರೆ ನನ್ನ ಹತ್ರ ಇನ್ನೊಂದು ಫೋನ್ ಇದೆ. ಹೆಂಗಾದ್ರೂ ಮಾಡಿ ಒಂದು ಸಿಮ್ ತೊಗೊಬಂದ್ಬಿಡ್ಬೇಕು. ಆ ಸಿಮ್ ಹಾಕಿ ಫೋನ್ ಮಾಡಿ ನೋಡ್ತೀನಿ. ನಾನು ಮಾಡಿರೋದು ಅಂತ ಗೊತ್ತಾಗಿಲ್ಲ ಅಂದರೆ ಫೋನ್ ರಿಸೀವ್ ಮಾಡಿದ್ರು ಮಾಡ್ಬೋದು. ಅವ್ರು ಒಂದು ಸತಿ ಫೋನ್ ರಿಸೀವ್ ಮಾಡಿದ್ರೆ ಸಾಕಮ್ಮ. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹೌದೌದು, ಏನಾರ ಮಾಡುವಂಗೆ. ಅಮ್ಮ, ಒಟ್ಟಿನಲ್ಲಿ ವಿಷಯ ಮಾತ್ರ ಆ ಪ್ರೇಮಿಗೆ ಗೊತ್ತಾಗಬಾರ್ದು. ಆ ಪ್ರೇಮಿಗಲ್ಲ, ಮನೆಯವ್ರಿಗೆ ಯಾರಿಗೂ ಈ ವಿಷಯ ಸದ್ಯಕ್ಕೆ ಗೊತ್ತಾಗೋದು ಬೇಡಮ್ಮ. ಹೆಂಗಾದ್ರೂ ಮಾಡಿ ನಾನು ಆಕಾಶ ಹತ್ರ ಮಾತಾಡಿ ಇದನ್ನು ನಾನೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇನಾದರೂ ಸಾಲ್ವ್ ಆಗಲಿಲ್ಲ ಅಂದರೆ ಆಮೇಲೆ ಅಪ್ಪನ ಹತ್ರ ಹೇಳಿದ್ರಾಯ್ತು. ಈಗಲೇ ನೀನು ಊರವ್ರ ಹತ್ರ ಎಲ್ಲ ಹೇಳಿ ನನ್ನ ಮಾನ ಮರ್ಯಾದೆ ತೆಗಿಬೇಡ. ಅಯ್ಯೋ, ನಾನು ಯಾರಿಗೂ ಹೇಳಕ್ಕಿಲ್ಲಕಂದು ಬಿಡವಾ? ಯಾರಿಗೂ ಹೇಳಕ್ಕಿಲ್ಲಕಂದು ಬಿಡು. ಆಮೇಲೆ ಇನ್ನೊಂದು ವಿಷಯ, ಈ ಪ್ರೇಮ ಜಾಸ್ತಿ ದಿನ ಇರೋಕ್ಕಿಲ್ಲ ಇಲ್ಲಿ. ಅವನು ನಂದಿ ಸಹ ಬೆಂಗಳೂರಲ್ಲಿ ಮನೆ ನೋಡಕ್ಕೆ ಹೋಗಿದ್ದಾನಂತೆ. ಅವರಿಬ್ಬರು ಅಲ್ಲೇ ಕೆಲಸ ಮಾಡ್ತಾರಲ್ಲ, ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತಾರಂತೆ. ಹಂಗಾಗಿ ಅವಳು ಈ ಮನೆಯಿಂದ ಆಚೆ ತೊಳಗ್ತಾಳೆ. ನಿನಗೇನು ತೊಂದರೆ ಆಗೋದಿಲ್ಲ ಈ ಮನೇಲಿ, ತಲೆ ಕೆಡಿಸ್ಕೊಬೇಡ. ಹೌದಮ್ಮ, ಅಷ್ಟಾದರೆ ಸಾಕು. ಅವಳೊಬ್ಳು ಈ ಮನೆಯಿಂದ ತೊಲಗಿದ್ರೆ ಆ ಸಾವಿತ್ರಿ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ. ಅವಳು ಇದ್ದಾಳೆ ಅಂತ ಅವಳಿಗೊಂದು ಸ್ವಲ್ಪ ಕೊಬ್ಬು ಅಂದ್ಬಿಟ್ಟಿದೆ. ಅವಳು ಹೋಗಲಿ, ಅವಳು ಕೊಬ್ಬನ ಎಲ್ಲ ಸರಿಯಾಗಿ ಗಿಳಿಸ್ತೀನಿ ನಾನು. ನೀನು ತಲೆ ಕೆಡ್ಸ್ಕೊಳ್ಬೇಡ, ಆರಾಮಾಗಿರು. ಆ ಸಿನಿಮಾ ನಾನು ತರಿಸ್ಕೊಡ್ತೀನಿ ಯಾರ ಕೆಲ್ಲಾರೆ, ಹುಡುಗರ ಕೆಲೆ. ನೀನಂತೂ ಹೋಗೋದು ಬೇಡ. ನೀನು ಹೋದರೆ ಆ ಪ್ರೇಮಿಗೆ ಏನಾರೇ ಅನುಮಾನ ಬಂದ್ಬಿಡ್ತದೆ. ಇವಳ್ಯಾಕೆ ಮತ್ತೆ ಹೋಯ್ತವಳೆ ಏನು ಎತ್ತ ಅಂತ. ಈಗಲೇ ನೀನು ಹೇಳ್ತಿರೋದ್ರ ಮೇಲೆ ಅನುಮಾನ ಅವಳಿಗೆ. ಮುಖ ಹಿಂಗೈತೆ ಹಂಗೈತೆ ಅಂತಿರ್ವ ಅವಳಿಗೆ ಏನೋ ಅನುಮಾನ ಬಂದ್ಬಿಟ್ಟೈತೆ. ಅದಕ್ಕೆ ಅವಳು ಗೊತ್ತಾಗದೇ ಇರಂಗೆ ನಾನು ಸಿಮ್ ತರಿಸ್ಕೊಡ್ತೀನಿ. ಆ ಸಿಮ್ ಹಾಕ್ಕೊಂಡು ನೀನು ಆಕಾಶಂಗೆ ಫೋನ್ ಮಾಡ್ಕೊಂಡು ಹೆಂಗಾರೆ ಮಾಡಿ ಅವ್ನು ನಿನ್ನ ಜೊತೆ ಚೆನ್ನಾಗಿರಂಗೆ ಮಾಡ್ಕೊ. ಆಮೇಲೆ ಎಲ್ಲನೂ ನಾನು ನೋಡ್ಕೋತೀನಿ. ಸರಿ ಅಮ್ಮ, ಆಯಿತು. ನನಗೆ ತುಂಬ ತಲೆ ನೋಡ್ತಿದ್ದಮ್ಮ. ಅವ್ರಗಳ ಜೊತೆ ಬೇರೆ ಜಗಳ ಆಡಿ ಫುಲ್ ಟೆನ್ಷನ್ ಆಗಿಬಿಡ್ತಮ್ಮ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಮ್ಮ, ನನಗಂತೂ ಆ ಅತ್ತೆ ಹೆಂಗೆ ಮಾತಾಡಿದ್ರು ಗೊತ್ತಾ? ಆಕಾಶ ಒಬ್ಬ ನನ್ನ ಜೊತೆ ಚೆನ್ನಾಗಿರಲಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅದಕ್ಕೆ ಹೇಳ್ತಾ ಇರೋದು, ಆಕಾಶ ಫಸ್ಟು ನಿನ್ನ ಕಡೆ ಬರೋಂಗೆ ಮಾಡ್ಕೊ. ಆಮೇಲೆ ಅವಳಿಗೆ ಐತೆ ಮಾರಿ ಹಬ್ಬ ನಿಮ್ಮ ಅತ್ತೆಗೆ. ಅಮ್ಮ, ನಂಗೆ ತುಂಬ ತಲೆ ನೋಡ್ತಿದೆ. ಆ ಸಾವಿತ್ರಿಗೆ ಒಂದು ಕಾಫಿ ತೊಗೊಬ್ರಕ್ಕೇಳಮ್ಮ. ಸರಿ, ನಾನು ಹೇಳ್ತೀನಿ, ನೀನು ರೆಸ್ಟ್ ಮಾಡವ. ಸಾವಿತ್ರಿ ಏನತ್ತೆ? ನನ್ನ ಮಗಳಿಗೆ ತಲೆ ನೋಯ್ತದೆ ಅಂತೆ, ಸ್ಟ್ರಾಂಗ್ ಆಗಿ ಒಂದು ಕಾಪಿ ಮಾಡ್ಕೊಬಾ. ಸರಿಯತ್ತೆ? ವಾ, ಅವಳು ಕಾಪಿ ತಗೊತಾಳೆ, ಕುಡಿದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡು. ಆಕಾಶ ಈಗ ಸಂಡೆ ಹೊತ್ತಿಗೆ ಒಂದು ಸಿಮ್ ತರಿಸ್ಕೊಡ್ತೀನಿ. ಹಂಗೆ ಆಕಾಶಂಗೆ ಫೋನ್ ಮಾಡಿಬಿಟ್ಟು ನಿನ್ನ ಕಡೆಗೆ ಹಾಕಬಿಡೋಣ. ಆಮೇಲೆ ನೋಡ್ಕೊಳಕೈತೆ, ನೀನು ತಲೆ ಕೆಡಿಸ್ಕೊಬೇಡ. ಅವನ ಹತ್ರ ಕಾಫಿ ಇಟ್ಟಿದ್ದೀನಿ, ಸುಡ್ತೈತೆ, ಬಿಸಿ ಐತೆ, ನೋಡ್ಕೊಂಡು ಕುಡಿ. ಆಯ್ತಾಯ್ತು, ನಾನು ಕುಡಿಯೋದು ಗೊತ್ತು, ಹೋಗು ನೀನೀಗ. ಅಕ್ಕ, ನೋಡ್ತೀಯಾ ಕೊಬ್ಬು ಒಂಚೂರು ಕಮ್ಮಿ ಆಗಿಲ್ಲ. ಮುಖ ನೋಡು, ಮುಖ ಹೆಂಗಾಗಿದೆ ಅಂತ. ಅವ್ರ ಅತ್ತೆ ಮನೇಲಿ ಏನೋ ಸರಿಯಾಗಿ ಮರ್ಯಾದೆ ಮಾಡಿ ಕಳ್ಸಿರೋ ಥರ ನನಗನ್ನಿಸ್ತಾ ಇದೆಯಪ್ಪ. ಏಯ್, ನೀನು ಯಾವಾಗ ಕರೆದ್ಲಿಲ್ಲ ನನ್ನ ರೂಮ್ಗೆ? ಮರ್ಯಾದೆಯಿಂದ ನನ್ನ ರೂಮಿಂದ ಆಚೆಗೆ ಹೋದ್ರೆ ಸರಿ. ಅಯ್ಯೋ ನೇತ್ರ, ಸುಮ್ಮನೆ ನಾನು ಕರ್ಕೊಯ್ತೀನಿ. ಪ್ರೇಮ, ಬಾ ನೀನು. ಆಯ್ತು ಕನ್ನಡಿ. ಈ ಪ್ರೇಮನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇಷ್ಟೆಲ್ಲ ಆಗಕ್ಕೆ ಕಾರಣನೇ ಇವಳು. ನನ್ನ ಹತ್ರನೇ ಬಂದು ನನ್ನನ್ನು ಕೆಣಕಿ ನಗಾಡ್ಕೊಂಡು ಹೋಗ್ತಿದ್ಯಾ? ನಿನ್ಗೇನು ಮಾಡ್ತೀನಿ ನೋಡ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಸಪೋರ್ಟ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್.